ಅರುಣ್ ಹೇಳ್ದ ಬೈದ ಡೈವರ್ಸ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ನಾನು ಹೇಳ್ಕೊಟ್ಟಂಗೆ ಮಾಡ್ದ ನೀನು? ಹ್ಞೂ ರಕ್ಷಾ, ನೀನು ಹೇಳ್ಕೊಟ್ಟಂಗೆ ಮಾಡಿದ್ದೀನಿ, ಸರಿಯಾಗಿ ಬೈದೆ. ಅದಕ್ಕೆ ಅಂಥವಳು ಇಂಥವಳು ನೀನು ಮಕ್ಕಳಾಗಿಲ್ಲ, ಹಂಗೆ ಹಿಂಗೆ ನೀನು ಕೊಟ್ಕೊಂಡಿಂದ ನನಗೆ ದರಿದ್ರ ಅಂತ ಎಲ್ಲ ಬೈದೆ. ಅದಕ್ಕೆ ಅವಳು ಪಾಪ ಸಪ್ಪು ಪಾಪ ಬೇಜಾರಾಗಿ ಬಿಟ್ಟಿದ್ಲು. ಏನು ಮಾಡನಿ, ನಾನು ಬೈದು ಡೈವರ್ಸ್ ಕೊಡು, ನನಗೆ ನನ್ನ ಕಂಡ್ರೆ ಇಷ್ಟ ಇಲ್ಲ ಎಲ್ಲ ಅಂದೆ. ಸುಮ್ಮನೆ ಇರು, ಹಂಗೆ ಮಾಡಿದ್ರೆ ಅವಳು ನೀನು ಬಿಟ್ಟು ಹೋಗೋದು. ಅಯ್ಯೋ ನಮ್ಮಮ್ಮ ಹೆಂಗೆ ಬೈತು ಗೊತ್ತಾ ನಮ್ಮಮ್ಮ ನಾನೇನು ಕಳಿಸಲ್ಲ, ನೀನು ಏನಂದ್ರೂ ನಿನ್ನಂಥ ಮಗ ಯಾಕನ ಹುಟ್ಟಿದ್ನೋ ಹಂಗೆ ಹಿಂಗೆ ಅಂತ ಚೆನ್ನಾಗಿ ಬೈದ್ಬಿಡ್ತು ರಕ್ಷಾ. ಹಿಂಗೆ ಎಷ್ಟು ಬೇಜಾರಾಯಿತು ಗೊತ್ತಾ, ನಮ್ಮಮ್ಮ ಹೆಂಗಂದ್ರೆ ಹಂಗೆ ಅಂತು. ನನ್ನ ಪರ ವಹಿಸ್ಲಿಲ್ಲ ನಮ್ಮಮ್ಮ, ಅವಳ ಪರ ವಹಿಸ್ಕೊಂಡು ಅವಳು ಸಪೋರ್ಟಾಗೆ ಮಾತಾಡ್ತು. ಅವಳೇ ನಮ್ಮ ಮನೆ ಮಗಳು, ನೀನು ಇಷ್ಟ ಇದ್ರೆ ಇರು ಹೋಗ್ತಾ ಇರು ಅಂತ ಹೇಳ್ಬಿಟ್ಟು ಅಂತು. ಹಿಂಗೆ ಎಷ್ಟು ಬೇಜಾರಾಯಿತು ಗೊತ್ತಾ. ಮತ್ತೆ ಅಂತ ಮಾತೆಲ್ಲ ಅನ್ನಿಸ್ಕೊಂಡು ಮತ್ತೆ ಯಾಕೆ ಅಲ್ಲೇ ಇದೆಯಾ? ಸುಮ್ಮನೆ ಬಂದುಬಿಡು, ನಾನು ನೀನು ಮದುವೆ ಆಗೋಣ, ಹೆಂಗನ ಮಾಡ್ಕೊಳ್ಳಿ. ಅವಳ ಹತ್ರ ಡೈವರ್ಸ್ ಪೇಪರಿಗೆ ಸೈನ್ ಹಾಕಿಸ್ಕೊಬಿಡು, ಬಂದುಬಿಡು, ಇಬ್ಬರು ಮದುವೆ ಆಗೋಣ. ಸುಮ್ಮನೆ ಹಾಕಬೇಕು. ಅಯ್ಯೋ ಯಾಕೆ ಇವರಿಬ್ರು ಇಲ್ಲಿ ಕೂತ್ಕೊಂಡವ್ರೆ, ಏನೋ ಮಾತಾಡ್ತಾವ್ರಲ್ಲ, ಕೇಳಿಸ್ಕೊಂಬಂತಡಿ ಏನು ಮಾತಾಡ್ತಾರೆ ಅಂತ ಹೇಳ್ಬಿಟ್ಟು. ರಕ್ಷು, ನೀನಂದರೆ ನಂಗೆ ತುಂಬ ಇಷ್ಟ ರಕ್ಷು, ನಾನು ನೀನು ಬೇಗ ಮದುವೆ ಆಗಿಬಿಡೋಣ, ನಿಮ್ಮ ಮನೆಗೆ ಇರೋಣ. ಓಹೋ, ಇವರಿಬ್ರು ಲವ್ ಮಾಡ್ತಾವ್ರೆ, ಇಷ್ಟಪಡ್ತಾವ್ರೆ. ಇವನಿಗೆ ಮರ್ಯಾದೆ ಬೇಡವೆ? ಕಟ್ಕೊಂಡು ಹೆಂಡ್ತಿ ಮನೆಗಿದ್ರು ಇನ್ನೊಬ್ಳಿಂದ ಬಂದವನಲ್ಲ, ಇವನೇ ಅಂತ ಗಣಿಸೋ. ಥೋ ಯಪ್ಪ, ಎಂಥ ಕೆಲಸ ಮಾಡ್ತಿದ್ದಾನೆ. ಇವಳಿಗನ ಮರ್ಯಾದೆ ಬೇಡವೆ? ಅವನಿಗೆ ಮದುವೆ ಆಗೈತೆ, ನಾನು ಅಂಥ ಹುಡುಗನಿಂದ ಬೀಳಬಾರ್ದು. ಅಯ್ಯೋ ದೇವರೇ, ತಡಿ ಹೋಗಿ ಸರಿಯಾಗಿ ಬೈತೀನಿ. ಇವಳು ಯಾಕೆ ರೀತಾ ಈ ಕಡೆ ಬರ್ತಾವಳೆ? ಯಾರು ರೀತಾ ಅಂದರೆ? ಅಲ್ಲಿ ಊರಾಗ ಒಬ್ಳು ಇದ್ದಾಳಲ್ಲ, ಅವಳ ನಿಮ್ಮ ಮನೆ ಹತ್ರ ಇದ್ದಾಳಲ್ಲ ಅವಳಾ? ಅವಳೇ, ಆಗ ಅಲ್ಲಿ ಬರ್ತಾ ಇದ್ದಾಳೆ ನೋಡು. ಬರ್ತಾ ಇದ್ದಾಳೆ, ತಡಿ ಏನು ಮಾಡ್ತಾಳೆ, ಬಂದು ನೋಡಾನಿ. ಮಾನ ಮರ್ಯಾದೆ ಐತೆನಾ ಅರುಣ ನಿನಗೆ? ಕಟ್ಕೊಂಡು ಹೆಂಡ್ತಿ ಮೋಸ ಮಾಡ್ತಿದ್ಯಲ್ಲ ನೀನು. ಥೂ ಹೋಗತ್ತಾ, ಎಂಥ ಕೆಲಸ ಮಾಡ್ತಾ ಇದೀಯ ನೀನು. ಆ ಅಕ್ಕ ರಮ್ಯಾ ಕೈ ಎಷ್ಟು ಒಳ್ಳೇದು, ನೀನು ಯಾಕೆ ಹಿಂಗೆ ಮಾಡ್ತಿದ್ಯಾ ಅರುಣ? ನಾನು ನೀನಿಂತನೂ ಅನ್ಕೊಂಡಿರ್ಲಿಲ್ಲಪ್ಪ, ಕಟ್ಕೊಂಡು ಹೆಂಡ್ತಿಗೆ ಮೋಸ ಮಾಡ್ತಿದ್ಯಾ. ರೀತಾ ಮುಚ್ಕೊಂಡು ಹೋಗಿ, ನನ್ನಿಷ್ಟ, ನನ್ನ ಲೈಫು ನನ್ನಿಷ್ಟ, ನಾನು ಯಾರ ಜೊತೆಗಾನ ಇರ್ತೀನಿ, ನೀನು ಯಾವಳೆ ಕೇಳೋಕ್ಕೆ? ಹೋಗಿ ಬಾಯಿ ಮುಚ್ಕೊಂಡು. ನನ್ನೇನೇ ಅರುಣ ಅಂತೀಯ, ನಾನು ವಯಸ್ಕನ ಒಂಚೂರು ಬೆಲೆ ಬೇಡವೆ? ನಿನ್ನಂತನಿಗೇನೋ ಮರ್ಯಾದೆ ಕೊಡೋದು? ನೀನೇ ನ್ಯಾಯವಾಗಿದೆಯಾ ಮರ್ಯಾದೆ ಕೊಡೋಕ್ಕೆ? ಕಟ್ಕೊಂಡವಳೊಬ್ಳು ಇಟ್ಕೊಂಡವಳೊಬ್ಳು ಆ ಥರ ಇದೆಯಾ ನೀನು? ನಿನ್ನಂತನಿಗೆ ಮರ್ಯಾದೆ ಬೇರೆ ಕೇಳೆ? ಅಯ್ಯ, ಊರೇ ಹಾಳು ಮಾಡ್ತೀಯಲ್ಲೋ. ನಿನ್ನಂಥರ ಒಂದು ಇಬ್ಬರು ಮೂವರಿದ್ರೆ ನಮ್ಮ ಊರೇ ಹಾಳಾಗೋಗ್ಬಿಡುತ್ತೆ. ಇವಳು ಮನೆ ಆಳಿ, ಅವು ಬೇರೆ ಸಂಸಾರದಾಗೆ ನುಗ್ಗ್ಯವಳೆ ಇವಳು. ಕಳ್ಳಿ ನುಗ್ದಂಗೆ ನುಗ್ಗ್ಯವಳೆ ಇವಳಿಗೆ ಏನು ಬಂದೈತೆ ಒತ್ತು. ಅವಳು ನೋಡು, ಅವಳು ಅವತಾರ ನೋಡಿದ್ರೆ ಸಾಕಾಗುತ್ತೆ. ಏನೇ ಎಂಬುದು? ನೀನು ಯಾವಳೆ ನನಗೆ ಹೇಳಕ್ಕೆ ಬರೋದು? ನೀನು ತಿಕ್ಕ ಮುಚ್ಕೊಂಡು ಹೋಗೋದು ಕಲ್ತ್ಕಳೆ. ನೀನೆಲ್ಲ ನನಗೆ ಹೇಳಕ್ಕೆ ಬರಬೇಡ. ನಾನು ಅರುಣ ತುಂಬ ಇಷ್ಟಪಡ್ತಾ ಇದ್ದೀವಿ, ಅದಕ್ಕೆ ನಾವು ಮದುವೆ ಆಗ್ತೀವಿ. ಏನನ ಹೋಗಿ ಮಾಡ್ಕೊಂಬದಲ್ಲ. ತಡೀರಿ, ಜಯಂಟಿಗೆ ಹೇಳಿ ಇವನ್ನ ಮನೆಯಿಂದ ದೆಬ್ಬಿಸ್ತೀನಿ ತಡಿ. ಕತ್ತಿಡ್ ನೂಕ್ಬೇಕು ಜಯಂಟಿ, ಹಂಗೆ ಮಾಡ್ತೀನಿ ತಡೀರಿ ನಿಮಗೆ. ಹೋಗಿ ಏನು ಮಾಡ್ಕೊಂತೀಯ ಹೋಗಿ, ನಾವೇನು ಎದ್ರುಕೊಂಬಲ್ಲ. ಓಹೋ ಗಣಸು, ನಾನು ಗಣಸಂಗೆ ನಾನು ಯಾಕೆ ಎದ್ರುಕೊಂಬನಿ? ಹೋಗಿ ಯಾರಿಗಾನ ಹೇಳೋಗಿ, ಹೇಳಕ್ಕೆ ಬಂದು ಇವಳು ಭಾರಿ ಸಾಚಾಂಬಂಗೆ. ಏನೋ ಮಾತಾಡೋದು ಹಂಗೆ? ಒಬ್ರನ್ನ ಮದುವೆ ಮಾಡ್ಕೊಂಡು ಇನ್ನೊಬ್ರ ಜೊತೆಗಿದೆಯಲ್ಲ ನೀನು, ನನಗೇನೋ ಹೇಳೋ ಅಂಥದ್ದು. ಬಾ, ನಿನ್ನಂತ ಏನಪ್ಪ ಸಮಾಜನೇ ಹಾಳು ಮಾಡ್ತೀರಾ ನಿಮ್ಮಂಥವ್ರು ಇದ್ಬಿಟ್ರೆ. ಏನು ಗಂಡಸ್ರಪ್ಪ, ಈಗಿನ ಕಾಲದಾಗೆ ಯಾರು ನಂಬೋಕ್ಕಾಗಲ್ಲ ಅಂಥ ಜನಗಳು. ಅಯ್ಯಪ್ಪ ದೇವ್ರೆ, ಪಾಪ ಅಕ್ಕ ಎಷ್ಟು ಆಸೆ ಇಟ್ಕೊಂಡಿದೆ. ಅವ ಅಕ್ಕಂಗೆ ಗೊತ್ತಾರೆ ಪಾಪ ಎದೆ ಹೊಡ್ಕೊಂಡು ಸತ್ತೋಗ್ತೈತಿ ಅಂಥ ಕೆಲಸ ಮಾಡ್ತಾ ಇದೆಯಾ. ಎಷ್ಟು ನಂಬಿಕೆ ಮೇಲೆ ನಂಬಿಕೆ ಇಟ್ಕೊಂಡೈತೆ, ಪ್ರೀತಿ ಗೌರವ ಇಟ್ಕೊಂಡೈತೆ, ನನ್ನ ಗಂಡ ಅಂತ. ನೀನು ನೋಡಿದ್ರೆ ಇಂಥ ಮುಟ್ಟಾಳ ಆಗಿದೆಯಲ್ಲೋ. ನಿನ್ನ ಬೆಂಕಿ ಹಾಕ, ಮರ್ಯಾದೆ ಇಲ್ಲ ಕಣೋ. ಸುಮ್ಮನೆ ಹೋಗಿ, ಜಾಸ್ತಿ ಮಾತಾಡಿದರೆ ಎದ್ದು ಬಂದು ಜುಟ್ಟು ಹಿಡ್ಕೊಂಡು ಒಯ್ದುಬಿಡ್ತೀನಿ. ಸುಮ್ಮನೆ ಹೋಗು, ಬಾಯಿ ಮುಚ್ಕೊಂಡು. ಹೇಳಕ್ಕೆ ಬಂದು ಇವಳು ಬಾರಿ. ಜಯಂಟಿ ಬಾಯಿಲಿ ಏನೋ ಹೇಳ್ಬೇಕು, ಬರ್ರಿ ಇಲ್ಲಿ. ಯಾಕಮ್ಮ ರೀತಾ, ಏನಾಯ್ತು? ಯಾಕೆ ಹಿಂಗೆ ಸಿಟ್ಟಾಗಿದ್ಯಾ? ಅಲ್ಲ ಜಯಂಟಿ, ನಿಮ್ಗೆ ಗೊತ್ತಾಗಲ್ವೇ ಸ್ವಲ್ಪನೂ? ಅವಣ್ಣ ಅರುಣ, ನಿನ್ನ ಮಗ ಅರುಣ ಅವಳನ್ನ ಇಷ್ಟಪಡ್ತಾವನಿ, ಅಲ್ಲಿ ಕುತ್ಕೊಂಡು ಮಾತಾಡ್ತಿದ್ರು, ಅದಕ್ಕೆ ಹೇಳೋಗೋಣ ಅಂತ ಬಂದೆ. ಹೌದೇ, ನಮ್ಮ ಅಕ್ಕೇನೇನು ಎಂಟಿ ಮೇಲೆ ಹೇಗಾದ್ರೂ ಬೀಳ್ತಿರೋದವನು. ಸಸಿಗೆ ಹೇಳ್ಬೇಡಮ್ಮ, ಬೇಜಾರಾಗ್ತಾಳೆ ಅವಳು ಪಾಪ. ಅದಕ್ಕೆ ಜಯಂಟಿ ನಾನು ನಿಮ್ಗೆ ಹೇಳೋಣ ಅಂತ ಬಂದೆ. ನೋಡಿ ಫ್ರೆಂಡ್ಸ್, ಈ ಜಯಂಟಿ ಮಗ ಇನ್ನೊಬ್ಬ ಹುಡುಗಿನ ಕಟ್ಕೊಂಡು ಹೆಂಡ್ತಿ ಇದ್ರೂ ಇನ್ನೊಬ್ರು ತಕೋಗ್ಯವನಿ. ನೋಡಿರಿ, ಇನ್ನೂ ಹೊಸ ವೀಡಿಯೋಗಳಿಗೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ ಫ್ರೆಂಡ್ಸ್.